ತಮ್ಮಲ್ಲಿ ಏನೇನು ಸಿಗುತ್ತೆ? ನಮಸ್ಕಾರ ಸರ್. ನಮಸ್ಕಾರ. ತಮ್ಮ ಹೆಸರು? ನನ್ನ ಹೆಸರು ಶೈಲಾ ಅಂತ. ನಮ್ಮದು ಆಶಾಕಿರಣ ಎಂಟರ್ಪ್ರೈಸಸ್ ಅನ್ನುವಂತಹ ಒಂದು ಮಷಿನರೀಸ್ ಫ್ಯಾಕ್ಟ್ರಿ ಇದೆ. ಸೊ ಇಲ್ಲಿ ಹುಬ್ಬಳ್ಳಿಯಲ್ಲಿರುವಂಥದ್ದು. ಇಲ್ಲಿ ಬಂದರೆ ನಿಮಗೆ ಎಲ್ಲ ಥರನಾದಂತಹ ಮಷಿನ್ಗಳು ಕೂಡ ಸಿಗ್ತವೆ. ಅಗರಬತ್ತಿ ಮಷಿನ್ ಆಗಿರ್ಬೋದು, ಪೇಪರ್ ಪ್ಲೇಟ್ ಮಷಿನ್ ಆಗಿರ್ಬೋದು, ಫ್ಲೋರ್ ಮಿಲ್ ಆಗಿರ್ಬೋದು, ರೊಟ್ಟಿ ಮಷಿನ್ಸ್ ಆಗಿರ್ಬೋದು, ಪ್ರತಿಯೊಂದು ಮಷಿನರೀಸ್ ಕೂಡ ಸಿಗ್ತವೆ. ಏರಿಯಾ ಎಲ್ಲಿರ್ತೀರಿ ಮೇಡಮ್? ಸರ್, ಹುಬ್ಬಳ್ಳಿ ಚೆನ್ನಮ್ಮ ಸರ್ಕಲ್ ಹತ್ರನೇ ಆಫೀಸ್ ಇರುವಂಥದ್ದು. ನೀವು ಇಲ್ಲಿ ಸೆಂಟರ್ ಆಫ್ ದ ಸಿಟಿಯಲ್ಲೇ ಇರುವಂಥದ್ದು. ಜನರಿಗೆ ಕಷ್ಟ ಆಗಬಾರ್ದು ಹುಡುಕ್ಲಿಕ್ಕೆ ಅಥವಾ ಓಡಾಡಲಿಕ್ಕೆ ಅಂತಲೇ ಸೆಂಟರ್ ಆಫ್ ದ ಸಿಟಿಯಲ್ಲೇ ನಾವು ಆಫೀಸ್ ಇಟ್ಕೊಂಡಿದ್ದೀವಿ. ವಾರದ 6 ದಿನ ಕೂಡ ನಾವು ಅವೈಲೇಬಲ್ ಇರ್ತೀವಿ. ನೀವು ಒಂದು ವೇಳೆ ಸಂಡೇ ಈಸ್ ಎಮರ್ಜೆನ್ಸಿ ನೀವು ಸಂಡೇ ಬಂದರೆ ಓಕೆ, ನೋ ಪ್ರಾಬ್ಲಮ್, ನಾವು ಬಂದು ಓಪನ್ ಮಾಡಿ ನಿಮ್ಮ ಜೊತೆ ಮಾತಾಡ್ತೀವಿ. ಅದರ್ವೈಸ್ ಸಂಡೇ ಒಂದು ದಿವಸ ಬಿಟ್ಟರೆ ನಿಮ್ಗೆ 6 ದಿವಸ ನಾವು ಅವೈಲೇಬಲ್ ಸಿಗ್ತೀವಿ. ಮಿಷನ್ ಯಾವ ಥರ ಸಿಗುತ್ತೆ ಮೇಡಮ್? ಸರಿ, ಈಗ ನಮ್ಮಲ್ಲಿ ಸ್ಪೆಷಲ್ ಆಗಿ ಅಗರಬತ್ತಿ ಇದೆ. ಎಷ್ಟೋ ಜನ ಮಹಿಳೆಯರು ಹೇಳ್ತಾರೆ ನಮಗೆ ಮಾರ್ಕೆಟಿಂಗ್ ಮಾಡ್ಕೊಳ್ಳಿಕ್ಕಾಗಲ್ಲ, ನಮ್ಗೆ ಹೊರಗಡೆ ಹೋಗಿ ಸೇಲ್ ಮಾಡಲಿಕ್ಕಾಗಲ್ಲ ಅನ್ನುವಂತಹ ಸಿಚುವೇಶನ್ ಇರುತ್ತೆ. ಅಂತಹ ಟೈಮಲ್ಲಿ ಅಗರಬತ್ತಿ ನಾವು 200 ಕಿಲೋಮೀಟ್ರ್ ಒಳಗಡೆ ನೀವು ಇದ್ದೀರಿ ಅಂತಂದರೆ ನಾವು ಆರಾಮಾಗಿ ಅದನ್ನು ಬೈಬ್ಯಾಕ್ ಮಾಡ್ಕೋತೀವಿ. 200-300 ಕಿಲೋಮೀಟ್ರ್ ಇದ್ರೆ ನೋ ಪ್ರಾಬ್ಲಮ್. ಆದರೆ 200 ಕಿಲೋಮೀಟ್ರ್ ಒಳಗಡೆ ಇದ್ದೀರಿ ಅಂತಂದರೆ 2500 kg ಮಾಡಿದ್ರಿ ಅಂತಂದರೆ ನಿಮಗೆ ಒಂದು ಸೈಡಿನ ಟ್ರಾನ್ಸ್ಪೋರ್ಟು ಫ್ರೀ ಇರುತ್ತೆ ಸರ್. ಫ್ರೀ ಸಿಗುತ್ತೆ? ಹೌದು, ಆ ಥರ. ಮತ್ತು ಲೈಫ್ ಟೈಮ್ ನಿಮಗೆ ಬೈಬ್ಯಾಕ್ ಇರುತ್ತೆ. ನಾವು ಅಗ್ರಿಮೆಂಟ್ ಎಲ್ಲ ಮಾಡಿಕೊಡ್ತೀವಿ. ಸೊ ಅಗರಬತ್ತಿಯಲ್ಲಿ ಇನ್ನು ಪೇಪರ್ ಪ್ಲೇಟ್ಗಳಲ್ಲೆಲ್ಲ ಸರ್ ಹೇಗೆ ಯಾವ ರೀತಿಯಲ್ಲಿ ಮಾರ್ಕೆಟಿಂಗ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತೀವಿ. ಯಾವ ರೀತಿ ಮಾಹಿತಿ ಹೇಳ್ತೀವಿ ಸರ್? ಈಗ ಮಾರ್ಕೆಟಿಂಗ್ ಅದರದ್ದೇ ಆದಂತಹ, ಈಗ ನಾವು ಹೋಲ್ಸೇಲ್ ಇರ್ಬೋದು ಅಥವಾ ಕಿರಾಣಿಯಲ್ಲಿರ್ಬೋದು ಅಥವಾ ಪ್ರತಿಯೊಂದು ಕಡೆನೂ ನಾವು ಮಾರ್ಕೆಟಿಂಗ್ ಮಾಡ್ಕೋಬೋದು ಸರ್. ನೀವು ನಿಮ್ಮ ಒಂದು ಮನೆಯಿಂದ ಹೊರಗಡೆ ಹೋಗಿ ಒಂದು ಸಣ್ಣ ಅಂಗಡಿಯಲ್ಲಿ ಹೋಗಿ ನೀವು ಪೇಪರ್ ಪ್ಲೇಟ್ ನಾನು ಮಾಡ್ತಾ ಇದ್ದೀನಿ ಅಂತ ಕೇಳಿದ್ರೆ 100% ಅಲ್ಲಿ ತಗೋತಾರೆ. ಯಾಕಂದರೆ ಯೂಸ್ ಆ್ಯಂಡ್ ಥ್ರೋ ಐಟಮ್ ಆಗಿರೋ ಸಲುವಾಗಿ ಇವತ್ತು ಯೂಸ್ ಮಾಡಿರುವಂಥದ್ದು ನಾಳೆ ಯೂಸ್ ಆಗಲ್ಲ. ಸೊ ಹಾಗಾಗಿ ಬೇಡಿಕೆ ಇದ್ದೇ ಇರುತ್ತೆ. ಅದಾದಮೇಲೆ ನೀವು ಯಾವ ರೀತಿಯಲ್ಲಿ ನೀವು ಮಾತಾಡ್ತೀರಾ, ಕಮ್ಯುನಿಕೇಟ್ ಯಾವ ರೀತಿಯಲ್ಲಿ ಮಾಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಇರುತ್ತೆ. ಸೊ ಆ ಕೆಲವೊಂದು ವಿಷಯಗಳನ್ನ ಮಾರ್ಕೆಟಿಂಗ್ ಸ್ಟ್ರಾಟಜಿಗಳನ್ನ ನೀವು ಇಲ್ಲಿ ಬಂದಾಗಲೇ ನಾನು ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ಪೇಪರ್ ಪ್ಲೇಟ್ ಒಂದು ವೇಳೆ ಬಿಸ್ನೆಸ್ ಮಾಡುವಂಥ ಆಸಕ್ತಿ ಇದ್ರೂ ಕೂಡ ನೀವು ಸಂಪರ್ಕಿಸ್ಬೋದು. ರೊಟ್ಟಿ ಮಿಷನ್ ಇದೆಯಾ ಮೇಡಮ್? ರೊಟ್ಟಿ ಮಷಿನ್ಸ್ ಇದೆ. ಜೊತೆಗೆ ಲೋನ್ ಫೆಸಿಲಿಟೀಸ್ ಕೂಡ ನಾವು ಮಾಡಿ ಕೊಡ್ತೀವಿ ಜನರಿಗೆ. ಯಾಕಂತಂದರೆ ಎಲ್ರಿಗೂ ಕೂಡ ಏನೋ ನಾನು ಸ್ವಂತದ್ದು ಏನಾದ್ರು ಮಾಡ್ಕೋಬೇಕನ್ನುವಂಥದ್ದು ಆಸೆ ಇರುತ್ತೆ. ಆದರೆ ಫೈನಾನ್ಷಿಯಲಿ ಅಷ್ಟು ಫಿಟ್ ಆಗಿರೋದಿಲ್ಲ ಎಲ್ಲರೂ ಕೂಡ. ಸೊ ಅಂತಹ ಸಪೋಸ್ ನಿಮಗೆ ಏನಾದರೂ ಒಂದು ಲೋನಿನ ಫೆಸಿಲಿಟೀಸ್ ಬೇಕಂತಂದರೆ ನಾವು ಮಾಡಿಕೊಡ್ತೀವಿ. ಎಲ್ಲ ಥರ ಮಾಡ್ಕೊಡ್ತೀವಿ. ಎಸ್ ನಾವು ಎಲ್ಲ ರೀತಿಯಲ್ಲಿ ಸಪೋರ್ಟ್ ಮಾಡ್ತೀವಿ. ಉದ್ಯೋಗ ಮಾಡಲಿಕ್ಕೆ ನಿಮಗೆ ಮನಸ್ಸಿತ್ತಂತಂದರೆ ನಾನು ನಿಮ್ಮ ಜೊತೆಲಿ ಇರ್ತೀನಿ. ನಾನು ಎಲ್ಲ ರೀತಿಯಲ್ಲಿ ಸಪೋರ್ಟ್ ಮಾಡ್ತೀನಿ. ಮತ್ತು ಯಾವ ಮಿಷನ್ ಸಿಗುತ್ತೆ ಮೇಡಮ್? ಸರ್, ನಮ್ಮ ಕಲ್ಲೇ ಕರ್ಪೂರ ಮಷಿನ್ ಸಿಗುತ್ತೆ. ಆಮೇಲೆ ಗ್ಲಾಸು, ಈ ಥರ ನೀರಿನ ಗ್ಲಾಸ್ ಆಗಿರ್ಬೋದು, ಟೀ ಕಪ್ಗಳಾಗಿರ್ಬೋದು, ಇವೆಲ್ಲ ನಮ್ಮಲ್ಲಿ ಸಿಗುತ್ತೆ ಸರ್. ಬಟ್ ಆದರೆ ಏನು, ನಾನು ಮೋಸ್ಟ್ ಆಫ್ ದ ಟೈಮ್ ಹೇಳ್ತೀನಿ, ನಿಮ್ಗೆ ಇದನ್ನು ಡೈರೆಕ್ಟ್ ನೀವು ತೊಗೊಂಡು ಹೋಗಿ ಸೇಲ್ ಮಾಡುವಂಥವ್ರಾದರೂ ಕೂಡ ನಾವು ಅದರದ್ದು ಕಾಂಟ್ಯಾಕ್ಟ್ ನಂಬರ್ಸ್ ನಿಮಗೆ ಕೊಡ್ತೀವಿ. ಡೀಲರ್ಸಿನ ಕಾಂಟ್ಯಾಕ್ಟ್ ನಂಬರ್ಸ್ ಕೊಡ್ತೀವಿ. ಮಷಿನರಿ ಹಾಕುವಂಥದ್ದಾದರೆ ಸ್ವಲ್ಪ ಪ್ರೈಸ್ ಜಾಸ್ತಿ ಇದೆ. ಇಟ್ಸ್ ಡಿಪೆಂಡ್. ನಿಮಗೆ ಒಂದು ವೇಳೆ ಆ ಕೆಪಾಸಿಟಿ ಇದೆ, ನಾವು ಮಷಿನರೀಸ್ ಹಾಕೋತೀವಿ ಅಂತಂದರೆ ಅದನ್ನು ಕೂಡ ಮಾಡ್ಕೋಬೋದು. ಇಲ್ಲ ಅಂತಂದರೆ ಇದನ್ನು ಹೋಲ್ಸೇಲ್ ದರದಲ್ಲಿ ಪರ್ಚೇಸ್ ಮಾಡಿಕೊಂಡು ನೀವು ನಿಮ್ಮ ಪ್ರದೇಶಗಳಲ್ಲಿ ನೀವು ಎಲ್ಲಿದ್ದೀರೋ ಆ ಸ್ಥಳಗಳಲ್ಲಿ ನೀವು ಮಾರ್ಕೆಟಿಂಗ್ ಮಾಡ್ಕೋಬೋದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್.